893ನೇ ಬಸವ ಜಯಂತಿ ಪ್ರಯುಕ್ತ ಪೂರ್ವಭಾವಿ ಸಭೆ ಚಿಂಚೋಳಿ ಪಟ್ಟಣದ ವೀರೇಂದ್ರ ಪಾಟೀಲ್ ಶಾಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಏಪ್ರಿಲ್ 20ರಂದು ನಡೆಯುವ 893ನೇ ಬಸವ ಜಯಂತಿ ಪ್ರಯುಕ್ತವಾಗಿ ವೀರಶೈವ ಲಿಂಗಾಯತ ಬಸವ ಸಮಾಜದ ವತಿಯಿಂದ ಸಭೆಯನ್ನು ಆಯೋಜಿಸಲಾಗಿತ್ತು. ಹಿಂದೆ ವೀರೇಂದ್ರ ಪಾಟೀಲ್ ಗೆದ್ದೋದ್ರಿಂದ ಆಮೇಲೆ ದೇವೇಂದ್ರಪ್ಪ ಗಾಳಪ್ಪನವರು ಗೆದ್ದೋದ್ರು, ಕೈಲಾಸ್ ಪಾಟೀಲ್ ಬಂದರು, ವೀರಸ್ವಾಮಿ ಬಂದರು, ಈಗ ಅವಿನಾಶ್ ಜಾಧವ್ ಅವರು ಬಂದಿದ್ದಾರೆ. ಇದಕ್ಕೆಲ್ಲರೂ ಲಿಂಗಾಯತರು ಡೆಮೋಕ್ರೆಟಿಕ್ ಇದ್ದಾರೆ, ಸೆಕ್ಯುಲರ್ ಇದ್ದಾರೆ. ಆ ಕಾರಣಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಪಕ್ಷ ಭೇದ ಭಾವ, ಜಾತಿ ಭೇದ ಭಾವ ಯಾರೂ ಇವತ್ತು ನಾವು ಮಾಡಿಲ್ಲ. ಆ ಕಾರಣಕ್ಕಾಗಿ ಲಿಂಗಾಯತರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ನಮ್ಮ ಬಗ್ಗೆ ಯಾಕೆ ಜನರ ಬಗ್ಗೆ ಗೌರವ ಪ್ರೀತಿ ಇದೆ ಅಂದರೆ, ನಾವು ಯಾರನ್ನು ಕೂಡ ಕಿಲೋಮೀಟರ್ದಾಗಿತ್ತು ನಮಗೆ ಯಾರು ಕಲಿಸಿದ್ದಾರೆ ಅಂದರೆ ಬಸವಣ್ಣ ಕಲಿಸಿದ್ದಾರೆ. ನೀವು ಯಾವ ಥರ ಇರಬೇಕು, ಯಾವ ಥರ ಬದುಕಬೇಕು, ಯಾವ ಥರ ಮಾತಾಡಬೇಕು, ಯಾವ ಥರ ನಿಮ್ಮ ಜೀವನ ನಡೆಸಬೇಕು, ಅದನ್ನು ಬಸವಣ್ಣ ಕಲಿಸಿದ್ದಾನೆ. ಆ ಕಾರಣಕ್ಕಾಗಿ ನಮಗೆ ಗೌರವ ಕೊಡ್ತಾರೆ ಬೇರೆ ಜನರು. ಈ ಸುಭಾಷ್ ರಾಠೋಡ್ ಅವರು ಮಾತಾಡೋದು, ರಿಕ್ರೂಟ್ಮೆಂಟ್ ಟ್ರೈನಿಂಗ್ ನಮ್ಮಲ್ಲಿ, ಪ್ರೊಫೆಷನಲ್ ಪೀರಿಯಡ್ ಬಿಜೆಪಿಯಲ್ಲಿ, ಮತ್ತೆ ರೆಗ್ಯುಲರ್ ಡ್ಯೂಟಿ ಕಾಂಗ್ರೆಸ್ ಅಲ್ಲಿ. ಬಿಜಿ ಪಾಟೀಲ್ ಅವರು ಚೆನ್ನಾಗಿ ನಡ್ಕೊಂಡು ಅವ್ರ ಜೊತೆಗೆ. ಬಿಜಿ ಪಾಟೀಲ್ ಕೂಡ ನಮ್ಮ ಪಾರ್ಟಿ ಸೇರಿಸ್ಕೋಬೇಕಂತ ವೈಚಾರಿಕವಾಗಿ ಬಿಜೆಪಿ ಅಲ್ಲ, ಅವರು ಸೇರ್ತಾರಂತ ನಮ್ಗೆ ಗ್ಯಾರಂಟಿ ಇದೆ. ಅವರು ವೈದಿಕ ವಿಚಾರಕ್ಕೂ ಬಂದವರಲ್ಲ. ಅವ್ರ ತಂದೆ ದೊಡ್ಡ ಸೇರಿದ್ರು, ದಾಸೋಹಿಗಳಾಗಿದ್ರು. ಅವ್ರ ತಂದೆ ಎಲ್ಲಿ ಬೇಕಲ್ಲಿ ದಾಸೋಹ ನಡೆಸಿದ್ರು ಅಂತ ಉದಾರವಾಗಿ ಮಗ ಇವತ್ತು ಬಿಜೆಪಿ ಸೇರಿದ್ದು ಕಾರಣಾಂತರಗಳಿರ್ಬೋದು. ಮುಂದೆ ಬಸವಣ್ಣನ ಕಡೆಗೆ ಬಂದೇ ಬರ್ತಾರೆ. ಬಸವಣ್ಣ ಇವತ್ತು ಚಿಂಚೋಳಿಯಲ್ಲಿ ನಮ್ಗೆ ಟೈಮ್ ಮಾಡಬೇಕು ಮಾತಾಡ್ಬೇಕಾದ್ರೆ, ಇನ್ನೊಂದ್ಸಲ ಬೇಕಾದ್ರೆ ಕಥೆ ಬರ್ತೀನಿ ಮಾತಾಡ್ತೀನಿ. ಇವತ್ತು ಕಾರ್ಯಕ್ರಮ ಸಭಾದವರೇ, ನಾಳೆ 20ನೇ ತಾರೀಕಿಗೆ ಭರ್ಜರಿಯಾಗಿ ಮೆರವಣಿಗೆ ಆಗ್ತದೆ, ಕಾರ್ಯಕ್ರಮ ನಡೀತದೆ, ಎಲ್ಲರೂ ಸಭೆಯಲ್ಲಿ ಮಾತಾಡ್ತಾರೆ. ಅದೆಲ್ಲ ಒಂದು ಮಾತು. ಆದ್ರೆ ಇವತ್ತು ಕೂಡ ಅಸ್ಪೃಶ್ಯತೆ ಇದೆ, ನಾವು ಹೋಗ್ತೀನಿ. ಜಾತಿ ವ್ಯವಸ್ಥೆ ಇವತ್ತು ಕೂಡ ಇದೆ, ಮೇಳು ಭಾವನೆ ಇವತ್ತು ಕೂಡ ಇದೆ. ಇದನ್ನ ಹೊಡೆದಾಗಬೇಕಾದ್ರೆ ಬಸವಣ್ಣ ಒಂದೇ ಪರಿಹಾರ. ಬಸವಣ್ಣ ಇದ್ರೆ ಮಾತ್ರ ಇದನ್ನ ಆ ಕೆಲಸವನ್ನು ನಾವು ಸೇರಿ ಮಾಡಬೇಕಾಗಿದೆ. ಶರಣರ ಬಗ್ಗೆ ನಮ್ಮ ಸುಭಾಷ್ ರಾಠೋಡ್ ಅವರು ಬಹಳ ಸಂಕ್ಷಿಪ್ತವಾಗಿ ಅನೇಕ ಸಮಾಜವಾದಿ ಚಿಂತನೆಗಳ ಶಿಬಿರಗಳಲ್ಲಿ ಅವ್ರ ಜೊತೆ ಕೇಳತಕ್ಕಂಥ ಪ್ರಸಂಗ ಒದಗಿ ಬಂದಿತ್ತು ನನಗೆ. ಹಾಗಾಗಿ BR ಪಾಟೀಲ್ ಅವರು ರಾಜಕಾರಣಿಗಿಂತ ಹೆಚ್ಚಾಗಿ ಒಬ್ಬ ಸ್ಟೇಟ್ಸ್ಮನ್ ಅಂತ ಕಾಣಿಸ್ತಾರೆ. ಪಾಲಿಟಿಷಿಯನ್ ನೆಕ್ಸ್ಟ್ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡ್ತಾರೆ, ಆದರೆ ಸ್ಟೇಟ್ಸ್ಮನ್ ನೆಕ್ಸ್ಟ್ ಜನರೇಷನ್ ಬಗ್ಗೆ ಚಿಂತೆ ಮಾಡ್ತಾರೆ. ಹಾಗಾಗಿ BR ಪಾಟೀಲ್ ಅವರು ಮೋರ್ ದನ್ ಎ ಪಾಲಿಟಿಷಿಯನ್, ಈಸ್ ಎ ಸ್ಟೇಟ್ಸ್ಮನ್ ಫಾರ್ ಮೀ. ಬಸವಣ್ಣನವರ ಜಯಂತಿ ಮತ್ತು ಆಚರಣೆಗೆ ಬಂದಾಗ ಬಸವಣ್ಣ ನಮಗೆ ಒಬ್ಬ ವ್ಯಕ್ತಿಯಾಗಿ ಕಾಣಿಸಲ್ಲ. ತಳ ಸಮುದಾಯದ ಶೋಷಣೆಗೊಳಗಾದ ಅನೇಕ ಜನಾಂಗಗಳಿಗೆ ಬಸವಣ್ಣ ಒಂದು ವೈಚಾರಿಕ ಶಕ್ತಿ. ಇವತ್ತು ಎಲ್ಲಿ ಕೂಡ ದೇಣಿಗೆ ಸಂಗ್ರಹ ಮಾಡಲಾರ್ದೆ ಜಿಲ್ಲಾ ಘಟಕದಿಂದ ಮತ್ತು ಜಿಲ್ಲಾ ಆಡಳಿತದಿಂದ ಮತ್ತು ವಿವಿಧ ಸಂಘಟನೆಯ ಒಕ್ಕೂಟದ ಆಶ್ರಯದಲ್ಲಿ ಇವತ್ತು ಬಸವ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಆದ್ರೆ ಮೊದಲ ಅಧ್ಯಕ್ಷರು ಇವತ್ತು ಮಾನ್ಯ BR ಪಾಟೀಲ್ ಸಾಹೇಬರು, ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಮತ್ತು ಪಕ್ಷಾತೀತವಾಗಿ ಎಲ್ಲಾ ಮುಖಂಡರು ಸೇರಿ MI ಪಾಟೀಲ್ ಅವರು ಹೋದ ವರ್ಷ ಅಧ್ಯಕ್ಷರು ಮಾಡಿದ್ರು. ಆ ಒಂದು ಅವರ ಅಧ್ಯಕ್ಷತೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಅದ್ಭುತವಾಗಿ ಬಸವ ಜಯಂತಿ ಆಚರಣೆ ಮಾಡಿ ಒಂದು ಸಂಘಟನೆ ಬಲ ತರುವಂತ ಕೆಲಸ ಆಗಿದ್ದು. ಆ ನಿಟ್ಟಿನಲ್ಲಿ ಇವತ್ತು ಶರಣಬಸಪ್ಪ ದರ್ಶನಾಪುರ ಅವರಾಗಿರ್ಬೋದು, BG ಪಾಟೀಲ್ ಅವರಾಗಿರ್ಬೋದು, ಅಮರನಾಥ್ ಪಾಟೀಲ್ ಅವರಾಗಿರ್ಬೋದು, ನಮೋಶಿ ಅವರಾಗಿರ್ಬೋದು ಮತ್ತು ವಿವಿಧ ಸಂಘಟನೆಗಳ ಎಲ್ಲ ಪ್ರಮುಖರು ಇವತ್ತು ಶರಣಬಸವ ಸಂಸ್ಥಾನ ಪೀಠಾಧಿಪತಿ 9ನೇ ಪೀಠಾಧಿಪತಿ ಅವರು ಮತ್ತು ಮಾತೋಶ್ರೀ ದಾಕ್ಷಾಣಿ ಅವರ ಎಲ್ಲರ ನೇತೃತ್ವದಲ್ಲಿ ಈ ಬಾರಿ ಮತ್ತೊಮ್ಮೆ ಅದೇ ರೀತಿ ಪ್ರತಿ ವರ್ಷ ಬಸವ ಜಯಂತಿ ಇದೇ ರೀತಿ ಮಾಡಬೇಕು. ಬಸವಣ್ಣನ ಆಚಾರ ವಿಚಾರ ಪ್ರಚಾರ ಆಗಬೇಕಂತ ಸಂಘಟನೆ ಬಲ ಆಗಬೇಕು. ಇವತ್ತು ಬರೇ ನಗರದಲ್ಲೇ ಮಾಡಿದ್ರ ಬಸವ ಜಯಂತಿಯನ್ನು ನಗರ ಜನರಿಗೆ ಸೇರಿಸ್ಕೊಂಡು ಮಾಡಿದ್ರೆ ಬಸವ ಜಯಂತಿ ಆಗ್ಲಿಕ್ಕೆ ಪ್ರಚಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಮೀಣ ಮಟ್ಟದಲ್ಲಿ ಲಿಂಗಾಯತ ವೀರಶೈವರ ಬಗ್ಗೆ ಎಲ್ಲರಿಗೂ ಒಗ್ಗೂಡಿಸಿ ಒಂದು ಸಂಘಟನೆ ಬಲ ಮಾಡೋ ಮುಖಾಂತರ ಬಸವಣ್ಣನ ಆಚಾರ ವಿಚಾರ ಪ್ರಚಾರ ಮಾಡಬೇಕಂತ ಇವತ್ತು ನಮ್ಮ ಅಧ್ಯಕ್ಷತೆಯನ್ನು ಎಲ್ಲರೂ ಒಂದು
9ರಿಂದ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬರಿಗೆ ಈ ಒಂದು ಜವಾಬ್ದಾರಿಗಳಿದೆ. ಬಹಳ ಅರ್ಥಪೂರ್ಣವಾಗಿ ಮಾಡ್ಲಿಕ್ಕೆ ಅವರು ಕೂಡ ಸುಮಾರು 10 ದಿವಸ ಅವ್ರ ಸರ್ಕಾರದ ಇಷ್ಟು ಕೆಲಸ ಇದೆ. ಅಂದು ಸಾಯಂಕಾಲ 5 ಗಂಟೆಗೆ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಬಹಳ ಅದ್ದೂರಿಯಾಗಿರ್ತಕ್ಕಂಥ ಬಹಿರಂಗ ಸಭೆ ಬಸವಣ್ಣನವರ ಜೀವನ ಚರಿತ್ರೆಯ ಕುರಿತು ಅತ್ಯಂತ ವಿದ್ವಾಂಸರಾಗಿರ್ತಕ್ಕಂಥ ಶಂಕರ್ ದೇವನೂರ್ ಅಂತಕ್ಕಂಥವರು ಕೂಡ ಅಂದು ಅವರನ್ನು ಆಹ್ವಾನಿಸಲಾಗಿದೆ ಆ ಕಾರ್ಯಕ್ರಮಕ್ಕೆ. ಜೊತೆಗೆ ಶಿವಾನಂದ ಸ್ವಾಮಿಗಳ ಹಂದಿಗೊಂದು ಬೆಳಗಾವಿ ಜಿಲ್ಲೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಬಸವ ಸಂಸ್ಕೃತಿ ಆ ಕಾರ್ಯಕ್ರಮದಲ್ಲಿ ಯಾರು ಬೆಂಗಳೂರಿನಲ್ಲಿ ಭಾಗವಹಿಸಿದ್ರೆ ತಮ್ಮೆಲ್ಲರಿಗೆ ಅವ್ರ ಬಗ್ಗೆ ಪರಿಚಯ ಮಾಹಿತಿ ಇರ್ತದೆ. ಅವರನ್ನು ಕೂಡ ಒಂದೇ ದಿನ ಏಕಕಾಲದಲ್ಲಿ 108 ಗ್ರಾಮ ಘಟಕಗಳ ಅಧ್ಯಕ್ಷರನ್ನು ನಾವು ಘೋಷಣೆ ಮಾಡಿದ್ದೆವು. ಇಲ್ಲಿ ಬಂದು ಕೂತಿದ್ರೆ ಮಿನಿಮಮ್ 75% ಎಲ್ಲರೂ ನಮ್ಮ ವೀರಶೈವ ಮಹಾಸಭಾ ಅಧ್ಯಕ್ಷರಿದ್ದಾರೆ. ಅಚ್ಚುಕಟ್ಟಾದಂತ ಒಂದು 40 ಜನ ಕೂರ್ತಕ್ಕಂತ ಒಂದು ವೀರಶೈವ ಮಹಾಸಭಾ ಕಚೇರಿಯನ್ನು ಸಹ ನಾವು ಚುಂಚೋಳಿಯಲ್ಲಿ ಮಾಡಿದೆವು. ತಮಗೆ ಹೇಳೋದಿಷ್ಟೇ, ಚುಂಚೋಳಿಯಲ್ಲಿ ನಾವು ಬಹಳ ಕಲಬುರಗಿ ತನಕನೇ ನಮ್ದು ಹೋರಾಟ ನಡೀಲತ್ತದ. ಕಲಬುರಗಿ ಮ್ಯಾಗ ಹೋದ್ರೆ ನಮಗ್ ಕೇಳಲ್ಲ. ನೀವು MP MLA ಇದ್ದೀರಿ ಅಂದ್ರೆ ನೀವು ವಿಸಿಟಿಂಗ್ ಕಾರ್ಡ್ ತೋರಿದ್ರೆ ಒಳಗೆ ಬಿಡ್ತಾರೆ, ಅದು ನಮಗ್ ಬಿಡಲ್ಲ. ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಿಂದ ಬಂದಿರತಕ್ಕಂತ ಎಲ್ಲ ಲಿಂಗಾಯತ ಸಮಾಜದ ಮುಖಂಡರು ಚುಂಚೋಳಿಗಳು ಸಹ ತಮ್ಮ ನಂತರ ತಮ್ಮ ಜೊತೆ ತೆಗೆದುಕೊಂಡು ಹೋಗ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು. ಬಹಳ ದಿನ ಇಷ್ಟು ಜನ ಲಿಂಗಾಯತು ನಮ್ಮ ಕೈದಾಗ ಸಿಕ್ಕಿರಿ, ನಮ್ಮ ಹೊಟ್ಟೆಗೆ ನಿಮಗೆ ಹೇಳ್ಕೊಳ್ಳುವಂತ ಬಸವಣ್ಣನ ತತ್ವದ ಪ್ರಚಾರಕ್ಕೆ ಹೆಗಲು ಕೊಟ್ಟು ನಿಂತ ರಾಷ್ಟ್ರೀಯ ಬಸವಣ್ಣನ ಅಧ್ಯಕ್ಷರಾಗಿರ್ತಕ್ಕಂಥ RC ಶೆಟ್ಕರ್ ಅವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಜೊತೆಗೆ ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂಥ ಸಹೋದರ ರವೀಂದ್ರ ಶಾಬಾದಿ ಅವರು ಸಹ ಹಲವಾರು ವರ್ಷಗಳಿಂದ ಬಸವ ತತ್ವ ಪಠಿಸ್ತಕ್ಕಂಥ ಕಾಯಕದಲ್ಲಿ ನಿರತರಾಗಿದ್ದಾರೆ. ಅವರಿಗೂ ಸಹ ಹಾರ್ದಿಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಆತ್ಮೀಯ ಮಿತ್ರರು ಕೇವಲ ಬಸವಣ್ಣನ ವಚನಗಳನ್ನು ಹೇಳುವುದಲ್ಲ, ಬಸವಣ್ಣನ ವಚನಗಳನ್ನು ಬಂಜಾರ ಸಮಾಜದಲ್ಲಿ ಹುಟ್ಟಿದ್ರು ಸಹ ಬಸವಣ್ಣನ ವಚನಗಳನ್ನು ಅಡಗಿ ಕುಡಿದು ತನ್ನ ಜೀವನದಲ್ಲಿ ಪಾಲಿಸಿಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಮಿತ್ರರಾಗಿರ್ತಕ್ಕಂಥ ಸುಭಾಷ್ ರಾಠೋಡ್ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಿತ್ರಶೇಖರ್ ಪಾಟೀಲ್ ದೇಗಲ್ಮಡಿ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಸಮಾಜದ ಯುವ ನಾಯಕರು ಆತ್ಮೀಯರು. ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಮಟ್ಟದ 893ನೇ ಬಸವ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ಹಾಗೂ ಜಯಂತ್ಯೋತ್ಸವ ಸಮಿತಿ ಕಾರ್ಯಾಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರಾದ BG ಪಾಟೀಲ್ ಹಾಗೂ ಕಲಬುರಗಿ ಜಿಲ್ಲೆಯ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾದ ಶರಣು ಮೋದಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್, ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಸಮಾಜದ ಹಲವಾರು ಹಿರಿಯರ ಮುಖಂಡರು ಉಪಸ್ಥಿತಿ ಇದ್ದರು. ಈ ಸಂದರ್ಭದಲ್ಲಿ ಬಸವ ಜಯಂತ್ಯೋತ್ಸವದ ಸಮಿತಿ ಅಧ್ಯಕ್ಷರಾದ ಹಾಗೂ ಆಳಂದ ಶಾಸಕರಾದ BR ಪಾಟೀಲ್, ಬಸವ ಜಯಂತ್ಯೋತ್ಸವದ ಸಮಿತಿ ಕಾರ್ಯಾಧ್ಯಕ್ಷರಾದ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ BG ಪಾಟೀಲ್, ಸುಭಾಷ್ ರಾಠೋಡ್, ರವೀಂದ್ರ, ಮಲ್ಲಿನಾಥ್ ಪಾಟೀಲ್, ಬಾಬುರಾವ್ ಪಾಟೀಲ್, ನಂದಿ ಕುಮಾರ್ ಪಾಟೀಲ್, ಶರಣ ಮೊತ್ಕಪಲ್ಲಿ, ಮಲ್ಲಿಕಾರ್ಜುನ್ ಪಾಲ್ಮನೂರ್, ವೀರೇಶ ಎಂಪಳ್ಳಿ, ಚಿತ್ರಶೇಖರ ಪಾಟೀಲ್, ರಾಜಶೇಖರ ನೀಲಕಂಠ ಶಿಳಿನ್, ದೀಪಕ್ ನಾಗ್, ಪುಣ್ಯ ಬಸವನ ಪಾಟೀಲ್, ಜಗನ್ನಾಥ್, ಬಸವರಾಜ್, ಶಂಕರ್, ಅಮೃತರಾವ್ ಗುಡ್ಡ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.